ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮೊದಲನೆಯ ಪಾಠ ಒಣಮರದ ಗಿಳಿ ಕವಿ ಪರಿಚಯ, ಪದಗಳ ಅರ್ಥ ಮತ್ತು ಪಾಠ ಪ್ರವೇಶವನ್ನು ಈಗಾಗಲೇ ನೋಡಿದ್ದೀವಿ. ಇವತ್ತು ಪಾಠದ ಸಾರಾಂಶವನ್ನು ನೋಡೋಣ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಬೇಡ ಅಂದರೆ ಸಾಮಾನ್ಯವಾಗಿ ನಾವು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವಂತಹ ವ್ಯಕ್ತಿಗಳನ್ನು ನಾವು ಬೇಡ ಅಂತ ಕರಿತೀವಿ. ಕಾಶಿಯೊಳಗೆ ಒಬ್ಬ ಬೇಡ ಇದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಬೇಟೆಗಾರನ ಕೆಲಸ ಏನು? ಪ್ರತಿದಿನ ಅವನು ಕಾಡಿಗೆ ಹೋಗಿ ಬೇಟೆಯನ್ನು ಆಡೋದು ಅವನ ಕೆಲಸ. ಹೀಗಾಗಿ ಆ ಕಾಶಿಯಲ್ಲಿರುವಂತಹ ಬೇಡ ಏನು ಮಾಡ್ದ? ಪ್ರತಿದಿನ ಹೇಗೆ ಬೇಟೆಯಾಡಲಿಕ್ಕೆ ಹೋಗ್ತಿದ್ನಲ್ಲ ಅದೇ ರೀತಿ ಎಂದಿನಂತೆ ಬೇಟೆಯಾಡಲಿಕ್ಕೆ ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಅವನು ಸಾಮಾನ್ಯವಾಗಿ ಬೇಟೆಗಾರರು ಹೇಗೆ ಬೇಟೆ ಆಡ್ತಾರಂದ್ರೆ ತಮ್ಮ ಬಾಣಗಳಿಂದ ಬೇಟೆಯನ್ನು ಆಡ್ತಾರೆ. ಆದರೆ ಈತ ಏನು ಮಾಡ್ತಿದ್ದ ಅಂದ್ರೆ ಬಾಣಗಳಿಗೆ ವಿಷವನ್ನು ಸವರ್ತಾ ಇದ್ದ. ಅಂತಹ ಬಾಣಗಳನ್ನು ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದ. ಆತ ಏನು ಮಾಡ್ದ? ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಅವನು ಬಾಣವನ್ನು ಬಿಟ್ಟ ತಕ್ಷಣ ಆ ವಿಷದ ಬಾಣದಿಂದಾಗಿ ಏನು ಮಾಡ್ತಾ ಇದ್ದು? ಪ್ರಾಣಿ ಪಕ್ಷಿಗಳಿಗೆ ವಿಷವನ್ನು ತಾಗಿ ಅವು ಸಾಯ್ತಾ ಇದ್ದು. ನಂಜು ಅಂದರೆ ವಿಷ ಅಂತ ಹೇಳ್ತೀವಿ. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ. ಒಂದು ದಿನ ಎಂದಿನಂತೆ ಅವ ಬೇಟೆಯಾಡಲಿಕ್ಕೆ ಹೋದ. ಆತನ ಕಣ್ಣಿಗೆ ಒಂದು ಜಿಂಕೆ ಕಾಣಿಸ್ತು. ಅದನ್ನು ಬೆನ್ನ ಹತ್ತಿ ಆತ ಹೊರಟ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಇನ್ನೇನು ಆ ಬಾಣವನ್ನು ಪ್ರಯೋಗ ಮಾಡಬೇಕು, ಆ ಜಿಂಕೆ ಸಿಕ್ಕಾಕೋತು ಅನ್ನೋದ್ರೊಳಗೆ ಏನು ಮಾಡ್ದ? ಆ ಬಾಣವನ್ನು, ವಿಷ ಸವರಿದ ಬಾಣವನ್ನು ಆತ ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆದರೆ ವೇಗವಾಗಿ ಓಡಿದ ಜಿಂಕೆ ಏನು ಮಾಡ್ತು? ಆ ಬಾಣದಿಂದ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ಆ ಬಿಟ್ಟಂಥ ಬಾಣ ಎಲ್ಲೋ ಹೋಗಿ ಒಂದು ಕಡೆ ಬೀಳಬೇಕು. ಆದರೆ ಆ ಜಿಂಕೆ ಏನು ಮಾಡ್ತು? ಬಾಣದಿಂದ ತಪ್ಪಿಸ್ಕೋತು. ಆದರೆ ಆ ಬಾಣ ನೇರವಾಗಿ ಎಲ್ಲಿ ಹೋಯಿತು ಅಂದ್ರೆ ಒಂದು ಮರಕ್ಕೆ ಹೋಗಿ ಅದು ತಾಕಿಬಿಡ್ತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಯಾಕಂದರೆ ಬಾಣ ಬಿಟ್ಟ ತಕ್ಷಣ ಬಾಣಕ್ಕಾತ ಏನು ಮಾಡಿದ್ದ? ವಿಷವನ್ನು ಸವರಿದ್ದ. ಆ ವಿಷದ ಬಾಣದಿಂದಾಗಿ ಏನು ಮಾಡಿತು? ಮರ ಒಣಗಿ ನಿಂತು ಬಿಡ್ತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಪುಷ್ಪ ಸಮೃದ್ಧಿ ಅಂದ್ರೆ ಹೂಗಳಿಂದ ತುಂಬ್ಕೊಂಡ್ಬಿಟ್ಟಿತ್ತು ಆ ಗಿಡ. ಹೌದಾ? ಆ ಮರ ಹೂಗಳಿಂದ, ಹಣ್ಣುಗಳಿಂದ, ಹಸಿರಿನಿಂದ ತುಂಬಿ ಹೋಗಿತ್ತು. ಆ ವಿಷ ಸವರಿದ ಬಾಣ ತಗುಲಿದ ತಕ್ಷಣ ಏನಾಯಿತು? ಆ ಮರದಲ್ಲಿರುವಂಥ ಹೂಗಳು, ಹಣ್ಣುಗಳು, ಹಸಿರು ಎಲ್ಲವೂ ಏನಾಯಿತು? ಕಣ್ಮರೆಯಾಯಿತು, ಮಾಯವಾಯಿತು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಆ ಮರದ ಮೇಲೆ ಬಹಳ ದಿನಗಳ ಕಾಲದಿಂದ ಒಂದು ಗಿಳಿ ಅಲ್ಲೇ ವಾಸ ಮಾಡಿತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಮರದೊಳಗೆ ಪೊಟರೆಗಳಂತಿರ್ತಾವೆ, ಟೊಳ್ಳಾದ ಭಾಗ, ರಂಧ್ರಗಳು ಬಿದ್ದಿರ್ತಾವೆ. ಅದಕ್ಕೆ ಪೊಟರೆ ಅಂತ ಕರಿತೀವಿ. ಮರ ಒಣಗಿದರೂ ಸಹಿತ ಆ ಗಿಳಿ ಏನು ಮಾಡಲಿಲ್ಲ? ಆ ಮರವನ್ನು ಬಿಟ್ಟು ಹೋಗಲಿಲ್ಲ. ಅದೇ ಮರದ ಪೊಟರೆಯಲ್ಲಿ ಅದು ವಾಸ ಮಾಡಿತ್ತು. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಇಂದ್ರ ಅಂದರೆ ನಾವು ದೇವತೆಗಳ ಒಡೆಯ, ದೇವತೆಗಳ ರಾಜ ಅಂತ ಕರಿತೀವಿ. ಇಂದ್ರ ಒಂದು ದಿನ ಸಂಚಾರ ಮಾಡುವಾಗ ಏನು ಮಾಡ್ದ? ಆಕಸ್ಮಿಕವಾಗಿ ಆ ಗಿಳಿಯನ್ನು ನೋಡ್ದ. ಅವನಿಗೆ ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು, ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಯಾಕಂದ್ರೆ ಸಾಮಾನ್ಯವಾಗಿ ಪಕ್ಷಿಗಳು ವಾಸ ಮಾಡಬೇಕಂದ್ರೆ ಆ ಮರದ ಮೇಲೆ ಹಣ್ಣುಗಳಿರಬೇಕು, ಹೂಗಳಿರಬೇಕು, ಹಸಿರಿನಿಂದ ತುಂಬಿರಬೇಕು. ಅಂತಹ ಮರದೊಳಗೆ ಏನು ಮಾಡ್ತಾವಂದ್ರೆ ಪಕ್ಷಿಗಳು ವಾಸ ಮಾಡ್ತಾವೆ. ಆದರೆ ಈ ಮರ ಒಣಗಿದ್ರೂ ಸಹ ಅಲ್ಲಿ ಏನು ಮಾಡಿತ್ತು ಅಂದ್ರೆ ಗಿಳಿ ಅಲ್ಲೇ ವಾಸ ಮಾಡಿತ್ತು. ಇದನ್ನು ಕಂಡಂಥ ಇಂದ್ರನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ ಆ ಗಿಳಿಯನ್ನು ಕರೆದು ಕೇಳ್ತಾನೆ. ಇಂದ್ರ ಏನು ಕೇಳ್ತಾನ? ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತ್ತು. ಯಾಕೆ ನೀನು ಇಂಥ ಒಣಮರದಲ್ಲಿ ವಾಸ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ ಆ ಗಿಳಿ ಹೇಗೆ ಉತ್ತರ ಕೊಡ್ತು ನೋಡ್ರಿ. ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ಆ ಗಿಳಿ ಮರದ ಮೇಲೆ ವಾಸ ಮಾಡಿರಲಿಲ್ಲ. ಬಹಳಷ್ಟು ವರ್ಷಗಳ ಕಾಲದಿಂದ ಅದು ಏನಾಗಿತ್ತು ಅಂದ್ರೆ ಆ ಮರದ ಮ್ಯಾಗ ಗಿಳಿ ವಾಸ ಮಾಡಿತ್ತು. ಅದು ಗಿಳಿ ಹೇಳ್ತದ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ,
ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಮುದ ನೀಡಿದೆ. ಬಹಳಷ್ಟು ವರ್ಷಗಳಿಂದ ನನಗೇನು ಮಾಡಿದಿದು ಆಶ್ರಯ ಕೊಟ್ಟದ, ಹಣ್ಣು ಕೊಟ್ಟದ ತಿನ್ನಲಿಕ್ಕೆ. ತನ್ನ ಹಸಿರು ಬಣ್ಣದಿಂದ ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಟ್ಟದ, ನೆರಳು ಕೊಟ್ಟದ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ನೋಡ್ರಿ, ಅದೃಷ್ಟ ಅದರ ವಿರುದ್ಧ ಶಬ್ದ ದುರದೃಷ್ಟ ಅಂತ ಹೇಳ್ತೀವಿ. ಆದ್ರೆ ಅದರದ್ದು ಬ್ಯಾಡ್ ಲಕ್. ಈಗ ದುರದೃಷ್ಟದಿಂದ ಏನಾಗಿದೆ ಅಂದ್ರೆ ಅದಕ್ಕೆ ರೋಗ ಮತ್ತು ಬಡತನ ಬಂದದ. ರೋಗ ಅಂದ್ರೆ ಏನು? ಸಾಮಾನ್ಯವಾಗಿ ಮರ ಗಿಡಗಳಿಗೆ ರೋಗ ಬಂದ್ರೆ ಅವು ಏನಾಗ್ಬಿಡ್ತಾವ, ಒಣಗಿ ಹೋಗಿಬಿಡ್ತಾವ. ಹುಳಗಳನ್ನೆಲ್ಲ ತಿಂದು ಏನಾಗಿರ್ತಾವಂದ್ರೆ ಅವುಗಳನ್ನು ಒಣಗಿಸಿಬಿಟ್ಟಿರ್ತಾವೆ. ಅದಕ್ಕೆ ರೋಗ ಅಂತ ಕರಿತೀವಿ. ಬಡತನ ಅಂದ್ರೆ ಇಲ್ಲಿ ಹಣ್ಣು ಇರಂಗಿಲ್ಲ, ಮರದೊಳಗೆ ಹೂವು ಇಲ್ಲ, ಹಸಿರಿಲ್ಲ. ಅದಕ್ಕೆ ಇಲ್ಲಿ ಆ ಗಿಳಿ ಏನು ಹೇಳ್ತದಂದ್ರೆ ರೋಗ ಮತ್ತು ಬಡತನ ಅಂತ ಹೇಳಿ ಕರೀತಾರೆ. ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ. ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ನೋಡ್ರಿ, ಇಷ್ಟು ದಿನದಿಂದ ನನಗೆ ಈ ಮರ ಆಶ್ರಯ ಕೊಟ್ಟದ, ಹಣ್ಣು ಕೊಟ್ಟದ, ನೆರಳು ಕೊಟ್ಟದ, ಅದರ ಹಸಿರಿನಿಂದ ನನಗೆ ಸಂತೋಷ ಕೊಟ್ಟದ. ಆದ್ರೆ ಈಗೇನೋ ಆಗ್ಯದ, ಆ ಮರ ಒಣಗ್ಯದಂತ ಹೇಳಿ ನಾನು ಅದನ್ನು ಕೈ ಬಿಟ್ಟು ಬೇರೆ ಮರದೊಳಗೆ ಹೋಗಿ ವಾಸ ಮಾಡ್ಲಿಕ್ಕೆ ಆಗ್ತದೇನೋ? ನಾನು ಅದಕ್ಕೆ ಕೃತಜ್ಞನಾಗ್ಲೇನೋ? ಕೃತಜ್ಞತೆ ಅಂದ್ರೆ ಉಪಕಾರವನ್ನು ನೆನಪಿಟ್ಕೊಳ್ಳವ, ಉಪಕಾರವನ್ನು ಮರೆಯುವವ ಕೃತಜ್ಞ ಅಂತ ಕರೀತಾರೆ. ಇಷ್ಟೆಲ್ಲ ನನಗೆ ಉಪಕಾರ ಮಾಡ್ಯದ, ಅದನ್ನು ನಾನು ಮರೆತು ಬೇರೆ ಕಡೆ ಹೋಗಿ ವಾಸ ಮಾಡಲೇನು ಅಂಥೇಳಿ ಅದು ಪ್ರಶ್ನೆ ಮಾಡ್ತದ. ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ತಿನ್ನಲಿಕ್ಕೆ ಆಹಾರ ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗಿ ಏನು ಮಾಡ್ತೀನಿ, ಆಹಾರವನ್ನು ತಿಂದು ಬರ್ತೀನಿ, ಸಂಪಾದನೆ ಮಾಡ್ಕೊಂಡು ಬರ್ತೀನಿ. ಆದರೆ ಮಾತ್ರ ವಾಸಸ್ಥಾನ ನಂದು ಇಲ್ಲೇ, ನಾನು ಇರೋದು ಈ ಮರದ ಮೇಲೆ ಅಂಥೇಳಿ ಆ ಗಿಳಿ ದೇವೇಂದ್ರ ಅಂದರೆ ಇಂದ್ರನಿಗೆ ಹೇಳ್ತದ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಯಾಕಂದ್ರೆ ಇದ್ರೆ ಅಷ್ಟೇ ನಾವು ಸುಖದೊಳಗೆ ಇದ್ರೆ ದುಃಖದೊಳಗೂ ನಾವು ಇರಬೇಕು. ಅವರ ಸುಖದೊಳಗೆ ಪಾಲು ತಗೊಂಡು ಅವ್ರಿಗೆ ದುಃಖ ಬಂದಂತೇಳಿ ಅವ್ರಿಗೆ ಕೈ ಬಿಡುವುದು ಅಷ್ಟು ಸರಿಯಲ್ಲ. ಇಲ್ಲಿ ಗಿಳಿಯಿಂದ ನಾವು ಕಲಿಯುವಂಥದ್ದು ಭಾಳ ಅದ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು, ಯಾಕಂದ್ರೆ ಮರ ಸಮೃದ್ಧವಾಗಿತ್ತು, ಹೂ ಹಣ್ಣುಗಳಿಂದ ಹಸಿರಿನಿಂದ ತುಂಬಿತ್ತು. ಅವಾಗ ನನಗೆ ಆಶ್ರಯ ಕೊಟ್ಟದಂತೇಳಿ ಅಲ್ಲಿದ್ದು ಅದಕ್ಕೀಗ ದುಃಖ ಬಂದದ, ಯಾವುದೋ ರೋಗ ಬಂದದ ಅಂಥೇಳಿ ನಾನು ಅದನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಹೇಳ್ತದೆ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು, ಕೆಟ್ಟ ಗಳಿಗೆಯಲ್ಲಿ ಕೆಟ್ಟ ಕಾಲ ಬಂದದ ಮರಕ್ಕೆ, ಅಂಥ ಸಮಯದೊಳಗೂ ನಾನೇನು ಮಾಡಬೇಕು, ಅದರ ಜೊತೆಗೇ ಇರಬೇಕು, ಉಪಕಾರ ಸ್ಮರಣೆ ಮಾಡಬೇಕು. ಹಿಂದೆ ನನಗೆ ಅದರಿಂದ ಭಾಳ ಸಹಾಯ ತಗೊಂಡಿನ, ಬಹಳಷ್ಟು ಉಪಕಾರ ಮಾಡ್ಯದ, ಅದನ್ನು ನಾನು ಮರಿಬಾರ್ದು, ಅದನ್ನು ನಾನು ನೆನಪಿನಲ್ಲಿ ಇಟ್ಕೋಬೇಕು ಅಂಥೇಳಿ ಗಿಳಿ ದೇವೇಂದ್ರನಿಗೆ ಹೇಳ್ತದ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಇವತ್ತೇನೋ ಒಣಗಿ ನಿಂತದ, ನಾಳೆ ಅದು ಮತ್ತೆ ಹಸಿರಿನಿಂದ ತುಂಬುತ್ತದೆ ಅಂಥೇಳಿ ಒಂದು ಆಶಾಭಾವನೆಯೊಳಗೆ ಗಿಳಿ ಏನು ಮಾಡಿತ್ತು, ಅಲ್ಲೇ ವಾಸ ಮಾಡಿತ್ತು. ಅದಕ್ಕೂ ಒಳ್ಳೆಯ ದಿನ ಬರಲಿ ಅಂಥೇಳಿ ಅದಕ್ಕೆ ಹಾರೈಸಬೇಕು ಅಂಥೇಳಿ ಗಿಳಿ ತನ್ನ ಉತ್ತರವನ್ನು ಇಂದ್ರನಿಗೆ ಹೇಳ್ತದ. ಇಂದ್ರನಿಗೆ ತುಂಬ ಸಂತೋಷವಾಯಿತು, ಭಾಳ ಖುಷಿಯಾಯಿತು. ಯಾಕಂದ್ರೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮನುಷ್ಯರು ಹಾಗಲ್ಲ. ಸುಖದೊಳಗೆ ನಾವು ಪಾಲು ಕೇಳ್ತೀವಿ, ದುಃಖದೊಳಗೆ ನಾವೇನು ಮಾಡ್ತೀವಿ, ಅವರನ್ನು ಕೈ ಬಿಟ್ಟು ಬಿಡ್ತೀವಿ. ಆ ಥರ ಮನುಷ್ಯನ ಒಂದು ಒಂದು ವ್ಯಕ್ತಿತ್ವ ಅದು. ಆದರೆ ಇಲ್ಲಿ ಗಿಳಿ ವ್ಯಕ್ತಿತ್ವ ಹಾಗಿರಲಿಲ್ಲ. ಇದನ್ನು ಕಂಡು ಬಹಳ ಸಂತೋಷ ಆಯಿತು ಇಂದ್ರನಿಗೆ. ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಲೋಕದ ಜನರ ನಡವಳಿಕೆ ಹೆಂಗಿರ್ತದಂದ್ರೆ, ಕೆಟ್ಟ ಸಮಯದೊಳಗೆ ನಾವು ಯಾರೊಂದಿಗೂ ಇರಂಗಿಲ್ಲ. ಒಳ್ಳೆಯದಿತ್ತು ಅಂದ್ರೆ, ಅಲ್ಲಿ ಸುಖ ಇತ್ತು ಅಂದ್ರೆ ನಾವು ಮಾತ್ರ ಅದರಲ್ಲಿ ಭಾಗಿಯಾಗ್ತೀವಿ, ದುಃಖದೊಳಗೆ ನಾವು ಭಾಗಿಯಾಗಂಗಿಲ್ಲ. ಇದು ಲೋಕದ ವರ್ತನೆ. ಇದಕ್ಕೆ ವಿರುದ್ಧವಾಗಿತ್ತು ಯಾವುದು, ಗಿಳಿಯ ವರ್ತನೆ ಅಂಥೇಳಿ ಅಂದ್ಕೋತಾನ. ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಅದು ತನ್ನ ವಿಚಾರಗಳಿಗೆ ಬದ್ಧವಾಗಿತ್ತು. ತಾನೇನು ಅಂದ್ಕೊಂಡಿದ್ದಲ್ಲ ಅದು ಸರಿ ಇತ್ತು. ಆ ಗಿಳಿಯ ನಿಷ್ಠೆಯನ್ನು ಏನು ಮಾಡ್ದ ಇಲ್ಲಿ ಇಂದ್ರ ಮೆಚ್ಚಿಕೊಂಡ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಈ ಗಿಳಿಯ ವರ್ತನೆ ಏನು ಮಾಡ್ಬೋದು, ಮನುಷ್ಯರಿಗೂ ಇದು ಮಾದರಿಯಾಗಬಹುದು. ಅಂತಹ ಗಿಳಿಯ ವ್ಯಕ್ತಿತ್ವ ಐತಿ ಅಂಥೇಳಿ ಅವ ಇಂದ್ರ ಅನ್ಕೊಳ್ತಾನ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ, ಪರಹಿತಾಕಾಂಕ್ಷಿ ಅಂದರೆ ಬೇರೆಯವರ ಹಿತವನ್ನು ಅಪೇಕ್ಷೆ ಮಾಡುವವನು ಪರಹಿತಾಕಾಂಕ್ಷಿ ಅಂತ ನಾವು ಕರಿತೀವಿ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು
ತೀರ್ಮಾನಿಸಿದ. ಯಾಕಂದರೆ ಗಿಳಿಯ ತತ್ವನಿಷ್ಠೆಯನ್ನು ವ್ಯಕ್ತಿತ್ವವನ್ನು ನೋಡಿ ಅವನಿಗೆ ಬಹಳ ಸಂತೋಷ ಆಯಿತು ಇಂದ್ರನಿಗೆ. ಆದ್ದರಿಂದ ಏನಾದರೂ ಗಿಳಿಗೆ ವರವನ್ನು ಕೊಡಬೇಕು ಅಂಥೇಳಿ ಆತ ತೀರ್ಮಾನ ಮಾಡ್ದ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ. ಯಾಕಂದ್ರೆ ಶ್ರದ್ಧೆ ಇತ್ತು ಅದರೊಳ್ತರ ಯಾರ ಬಲ್ಲೆ ಗಿಳಿ ಹತ್ರ. ಅದರ ವ್ಯಕ್ತಿತ್ವ ಭಾಳ ಒಳ್ಳೆಯದಿತ್ತು. ಯಾಕಂದ್ರೆ ಉಪಕಾರ ಮಾಡಿತ್ತು ಮರ. ಆ ಉಪಕಾರವನ್ನು ಸ್ಮರಣೆಯಲ್ಲಿ ಇಟ್ಟುಕೊಂಡು ಅದರ ಕಷ್ಟ ಕಾಲದೊಳಗೂ ಮರದ ಜೊತೆಗೆ ಗಿಳಿ ಏನು ಮಾಡಿತ್ತು ಅಲ್ಲೇ ವಾಸ ಮಾಡಿತ್ತು. ಅದು ಎಲ್ಲ ಗುಣಗಳು ಏನಾಯಿತು ಅಂದ್ರೆ ಇಂದ್ರನಿಗೆ ಮೆಚ್ಚುಗೆ ಆಯಿತು. ಮೆಚ್ಚುಗೆಯಾಗಿ ಏನು ಕೇಳ್ತಾನವ, ನಿನಗೇನಾದರೂ ವರವನ್ನು ಕೊಡ್ತೀನಿ, ಏನಾದರೂ ಕೇಳು ನೀನು ಅಂಥೇಳಿ ಗಿಳಿಗೆ ಹೇಳ್ತಾನ. ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಗಿಳಿ ಬೇಕಾದ ವರವನ್ನು ಕೇಳಬಹುದಾಗಿತ್ತು. ಯಾಕಂದ್ರೆ ನನಗೊಂದು ದೊಡ್ಡ ಅರಮನೆ ಬೇಕು, ನಾನು ಅಲ್ಲಿ ರಾಜ ಆಗಬೇಕು, ನನಗೆ ಮನುಷ್ಯ ಜನ್ಮ ಬೇಕು, ಹೌದಾ, ನನಗೆ ಒಂದು ದೊಡ್ಡ ಅಧಿಕಾರ ಬೇಕು, ಏನಾದರೂ ಒಂದು ವರವನ್ನು ಆ ಗಿಳಿ ಕೇಳಬಹುದಾಗಿತ್ತು. ಆದರೆ ಗಿಳಿ ಆ ಥರ ಕೇಳಲಿಲ್ಲ. ಏನಾಯಿತು ನೋಡ್ರಿ, ಎಂಥ ಭೋಗವನ್ನು ಎಂಥ ಸುಖ ಬೇಕಾದರೂ ಅದು ಕೇಳಬಹುದಾಗಿತ್ತು. ಯಾಕಂದ್ರೆ ದೇವತೆನೇ ಸ್ವತಃ ದೇವತೆ ಬಂದು ಏನು ಮಾಡಿದ್ದ ವರವನ್ನು ಕೇಳುವಂತ ಹೇಳಿದಾಗ ಗಿಳಿ ಏನು ಬೇಕಾದರೂ ಬೇಡಬಹುದಾಗಿತ್ತು. ನೋಡ್ರಿ, ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಇಂದ್ರ ರೆಡಿಯಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ಎಂಥ ವರ ಕೇಳ್ತು ಗಿಳಿ? ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ನೋಡ್ರಿ, ಎಷ್ಟು ನಿಸ್ವಾರ್ಥ ಇತ್ತು. ನಮ್ಮಂಥವ್ರಾದ್ರೆ ನಾವು ಈ ಜನ್ಮಕ್ಕಲ್ಲ, ಇನ್ನು ಮುಂದೆ 10 ಜನ್ಮಕ್ಕೂ ನಮ್ಮ ಇಡೀ ತಲೆಮಾರು ತಿನ್ನುವಷ್ಟು ಆಸ್ತಿ ನನಗೆ ಕೊಡು ಅಂಥೇಳಿ ನಾವು ಮನುಷ್ಯ ಏನು ಮಾಡ್ತಾನೆ, ಅಂತಹ ವ್ಯಕ್ತಿತ್ವ ಇರ್ತದೆ, ಅಂಥ ವರವನ್ನು ಕೇಳ್ತಿದ್ದ. ಆದ್ರೆ ಇಲ್ಲಿ ಗಿಳಿ ಹೆಂಗಿತ್ತು ಅಂದರೆ ಎಂಥ ವ್ಯಕ್ತಿತ್ವ ಇತ್ತು, ಗಿಳಿಯ ಒಳ್ಳೆಯ ನಡತೆ ಇತ್ತು, ಒಳ್ಳೆಯ ಗುಣ ಇತ್ತು. ಅಂದ್ರೆ ಈ ಮರ ಮೊದಲು ಹೆಂಗಿತ್ತು, ಹೂವಿನಿಂದ, ಹಣ್ಣಿನಿಂದ, ನೆರಳಿನಿಂದ, ಹಸಿರಿನಿಂದ ಹೆಂಗೆ ತುಂಬ್ಯದಲ್ಲ, ಅದನ್ನು ನೀನು ದಯಪಾಲಿಸು, ಅದನ್ನು ಕರುಣಿಸು ಅಂಥೇಳಿ ಇಲ್ಲಿ ಗಿಳಿ ವರವನ್ನು ವ್ಯಕ್ತಪಡಿಸ್ತದ. ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ, ಏನಾದರೂ ನಿನಗೆ ಇಚ್ಛೆ ಇತ್ತು ನನಗೆ ವರ ಕೊಡಬೇಕು ಅಂಥೇಳಿ ಅಂದ್ರೆ ಈ ಮರಕ್ಕೆ ಮೊದಲಿನಂತೆ, ಈ ಮರ ಮೊದಲು ಹೆಂಗಿತ್ತು, ಹಸಿರಿನಿಂದ ನಳನಳಿಸುವ, ಯಾಕಂದ್ರೆ ಹಚ್ಚ ಹಸಿರಾಗಿತ್ತು ಗಿಡ. ಹಚ್ಚ ಹಸಿರು ನೋಡ್ರಿ, ಇದು ದ್ವಿರುಕ್ತಿ ಪದ. ಹೆಂಗೆ ಬಿಡಿಸ್ತೀವಿ ಅಂದ್ರೆ ಹಸಿರು ಪ್ಲಸ್ ಹಸಿರು, ಹಚ್ಚ ಹಸಿರು, ಹೌದಾ, ಇದನ್ನು ನಾವು ದ್ವಿರುಕ್ತಿ ಅಂತ ಕರಿತೀವಿ. ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ, ಯಾಕಂದ್ರೆ ತುಂಬಿ ಬಿಟ್ಟಿತ್ತದು ಹೂಗಳಿಂದ ಹಣ್ಣುಗಳಿಂದ ಭಾರ ಆಗಿತ್ತು, ಅಷ್ಟು ಹಣ್ಣುಗಳಿದ್ದು. ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು. ಏನಾದರೂ ನಿನಗೆ ವರ ಕೊಡಬೇಕನ್ನೋ ಇಚ್ಛಾ ಇತ್ತು ಅಂದ್ರೆ ಈ ಮರ ಮೊದಲು ಹೆಂಗಿತ್ತು, ಹೂವಿನಿಂದ ಸಮೃದ್ಧಿಯಾಗಿತ್ತು, ಹಣ್ಣಿನಿಂದ ಸಮೃದ್ಧಿಯಾಗಿತ್ತು, ಹಸಿರಿನಿಂದ ಕೂಡಿತ್ತು, ಅದನ್ನು ನೀನು ದಯಪಾಲಿಸು ಅಂಥೇಳಿ ಆ ಗಿಳಿ ಇಂದ್ರನಲ್ಲಿ ತನ್ನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತದ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಯಾಕಂದ್ರೆ ಈಗ ಮರ ಏನಾಗಿಬಿಟ್ಟದಂದ್ರೆ ಪೂರ್ತಿ ಒಣಗಿ ಬಿಟ್ಟದ. ಅದರೊಳಗೆ ಹೂವಿಲ್ಲ, ಹಣ್ಣಿಲ್ಲ, ಹಸಿರು ಎಲೆಗಳಿಲ್ಲ, ಒಣಗಿ ನಿಂತು ಬಿಟ್ಟದಲ್ಲ, ಅದನ್ನು ನನ್ನ ಕೈಲಿ ನೋಡ್ಲಿಕ್ಕೆ ಆಗಂಗಿಲ್ಲ ಅಂಥೇಳಿ ಏನು ಮಾಡ್ತದ ಗಿಳಿ ತನ್ನ ಆಕಾಂಕ್ಷೆಯನ್ನು ಇಂದ್ರನ ಹತ್ರ ವ್ಯಕ್ತಪಡಿಸ್ತದ. ಇದಿಷ್ಟು ಒಣಮರದ ಗಿಳಿ ಪಾಠದ ಸಾರಾಂಶ. ಈ ಗಿಳಿಯಿಂದ ನಾವು ಏನು ಕಲಿಬಹುದು, ಈ ಪಾಠದಿಂದ ನಾವು ಏನು ಕಲಿಬಹುದು ಅಂದರೆ, ಯಾರು ನಮಗೆ ಉಪಕಾರವನ್ನು ಮಾಡಿರ್ತಾರ ಅವರ ಉಪಕಾರವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು, ಅದನ್ನು ಮರಿಬಾರ್ದು. ಯಾರು ನಮಗೆ ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಆಗಿರ್ತಾರಲ್ಲ, ಅವ್ರ ಕಷ್ಟ ಕಾಲಕ್ಕೂ ನಾವು ಸಹಾಯ ಆಗಬೇಕು ಅಂಥೇಳಿ ಇಲ್ಲಿ ಈ ಪಾಠ ನಮಗೆ ಹೇಳಿಕೊಡ್ತದೆ. ಧನ್ಯವಾದ ಮಕ್ಕಳೇ.